ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಧಾರಾವಾಹಿ ಶುರುನಲ್ಲೇ ಈಶ್ವರಿ ಆಗಿರೋ ಗಾಯಕ್ಕೆ ಔಷಧಿ ಹಚ್ಚೋಕೆ ಹೊಂಟಿದ್ರು. ಆದರೆ ನಾವು ಗಾಯದ ಮೇಲೆ ಹೊಡೆತ ಕೊಡ್ತಿರೋದ್ರಿಂದಲೇ ಆ ಶಿವರಾಮೇಗೌಡ ಭದ್ರನ ಮಧ್ಯೆ ಎದ್ದಿರೋ ಗೋಡೆ ಬೀಳಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಸುಭಾಷ, ಆದ್ರೂ ಅಮ್ಮ, ಈ 3 ಅಡಿ ಮಾಡಿರೋ ಮೋಸಕ್ಕಿಂತ ಈ ಭದ್ರ ಮಾಡಿರೋ ಕೆಲಸ ಅದಲ್ಲ, ಅವಳನ್ನ ಓದ್ಸೋಕ್ಕೆ ಸಹಾಯ ಮಾಡಿದ್ನಲ್ಲ ಅದೇ ಜಾಸ್ತಿ ಆಘಾತ ಉಂಟು ಮಾಡಿದೆ ಅಂತ ಹೇಳ್ತಾನೆ. ಆಗ ಈಶ್ವರಿ, ಬರೀ ಉಂಟು ಮಾಡಿದ್ದಲ್ಲ ಕಣ್ಲ, ನಿಮ್ಮ ದೊಡ್ಡಪ್ಪನ ಎದೆ ಬಡತನ ನಿಲ್ಲಿಸ್ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ. ಆಗ ಈಶ್ವರಿ, ಅದಕ್ಕೆ ಕಣ್ಲ, ಆ ಭದ್ರನ ಸ್ಥಾನನ ನೀನು ತುಂಬಬೇಕು ಅಂತ ಹೇಳ್ತಾಳೆ. ಆಗ ಸುಭಾಷ, ಖಂಡಿತ ಕಣವ್ವ, ಭದ್ರನ ಸ್ಥಾನನ ತುಂಬ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಚಿತ್ರ, ಅವ್ವ ಅವಳು ಹೊಟ್ಟೆ ಉರಿಸೋದ್ರ ಮೂಲಕ ಆಚರಣೆ ಚಲೋ ಮಾಡಿದ್ರೆ ಹೆಂಗೆ ಅಂತ ಹೇಳ್ತಿರ್ತಾಳೆ. ಆಗ ಈಶ್ವರಿ, ಅಷ್ಟೇ ತಾನೇ, ಬಾ ಅವಳು ಸಂಕಟ ಪಡ್ತಾ ಇರೋದನ್ನ ನೋಡೋಣ, ಇನ್ನೂ ಸ್ವಲ್ಪ ಹೊಟ್ಟೆ ಉರ್ಸೋಣ ಅಂತ ಹೇಳ್ತಾಳೆ. ಅದನ್ನ ನೋಡಿ ನಾವು ಖುಷಿ ಪಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ವಿದ್ಯಾ, ನಮ್ಮಿಂದಾಗಿ ನಮ್ಮ ಗೌಡ್ರು ಅನುಭವಿಸಂಗಾಯ್ತು ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾಳೆ. ಅಲ್ಲಿಗೆ ಚಿತ್ರ ಮತ್ತು ಈಶ್ವರಿ ಬರ್ತಾರೆ. ಈಶ್ವರಿ, ಏನವ್ವ ಆಕಾಶನೇ ತಲೆ ಮೇಲೆ ಬಿದ್ದೋರ್ಗತ್ತೆ ಯೋಚನೆ ಮಾಡ್ಕೊಂಡು ಕೂತಿದೀಯಾ ಅಂತಾಳೆ. ನಿನ್ನ ಸ್ವಾಭಿಮಾನ ಈಟೆಯಾ ಅಥವಾ ನಿನ್ನ ಮಕ್ವಾಡ ಕಳ್ಚೋಯ್ತು ಅಂತ ಫೀಲ್ ಆಗ್ತಾ ಇದೀಯಾ ಅಂತಾನೆ. ಆಗ ವಿದ್ಯೆ, ಇದರಿಂದ ಮರ್ಯಾದೆ ಹೋಯ್ತು ಅಂತ ಆಗಲಿ, ಅವಮಾನ ಆಯಿತು ಅಂತ ಆಗಲಿ ನನಗೆ ಚಿಂತೆನೂ ಇಲ್ಲ, ದುಃಖನೂ ಆಗ್ತಾ ಇಲ್ಲ ಅಂತಾಳೆ. ಆದರೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಎಲ್ರಿಗೂ ಒಳ್ಳೆಯದೇ ಮಾಡಬೇಕು ಅಂತ ಅಂದ್ಕೊಂಡು ನಮ್ಮ ಗೌಡ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರು, ಅದರಿಂದ ಅವ್ರ ಮನಸ್ಸಿಗೆ ನೋವಾಯಿತು ಅಲ್ವೇ, ಅದು ನನ್ನ ಕೈಲಿ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತಾಳೆ. ಆಗ ಚಿತ್ರ, ಅವ್ವ ನೀನು ತಿಳ್ಕೊಂಡಿರೋ ಸ್ವಾಭಿಮಾನನೇ ಬೇರೆ, ಇವ್ರ ಅಟ್ಟಿಯವ್ರು ತಿಳ್ಕೊಂಡಿರೋ ಸ್ವಾಭಿಮಾನನೇ ಬೇರೆ ಅಂತಾಳೆ. ಆಗ ಈಶ್ವರಿ, ಅದ್ಯಾವುದೇ ನಾನು ಕಾಣದೇ ಇರೋ ಸ್ವಾಭಿಮಾನ ಅಂತಾಳೆ. ಆಗ ಚಿತ್ರ, ಅದೇ ಕಣಮ್ಮ, ಅಳಿಯಂತವ ಚಂದಾಗಿ ಮಾತಾಡಿ ಅವನ ದುಡ್ಡೇ ಕಿತ್ಕೊಂಡು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದು ಅಂತಾಳೆ. ಆಮೇಲೆ ಮದುವೆ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಎಲ್ಲ ಖರ್ಚು ನಮ್ಮ ಅಟ್ಟಿಯವ್ರ ತಾವೇನೆ ಮಾಡಿಸೋದು, ಮಾಡಿರೋ ಸಾಲ ತೀರ್ಸೋಕ್ಕೂ ಕಂಡೋರ್ ದುಡ್ಡು ಇಸ್ಕೊಳ್ಳೋದೇ ಇವ್ರ ಸ್ವಾಭಿಮಾನ ಅಂತ ಕೊಂಕು ಮಾತಾಡ್ತಾಳೆ ಚಿತ್ರ. ನಿನ್ನ ಕಳ್ಳಾಟ ಬಯಲಾಗಿ ಎಲ್ಲ ಮುಖವಾಡ ಕಳಚಿಬಿದ್ರು ಹಿಂಗೆ ನಗ್ತಾ ಇದೆಯಲ್ಲ, ಒಂಚೂರು ಸ್ವಾಭಿಮಾನ ಇಲ್ವೇ ಅಂತ ಈಶ್ವರಿ ಕೇಳ್ತಾಳೆ ವಿದ್ಯಂಗೆ. ಆಗ ವಿದ್ಯೆ, ಸ್ವಾಭಿಮಾನ ಅನ್ನೋದು ಇರೋರಿಗೆ ಮಾತ್ರ ಗೊತ್ತಾಗ್ತದೆ, ಎಲ್ರಿಗೂ ಗೊತ್ತಾಗಂಗಿಲ್ಲ. ನಮ್ಮ ಗೌಡ್ರು ತಾವ ಇದನ್ನೆಲ್ಲ ನಮ್ಮ ಅಟ್ಟಿಯವ್ರ ಆಸೆ ಪಟ್ಟು ಮಾಡಿಸ್ಕೊಲಿಲ್ಲ, ಅವ್ರ ಒಳ್ಳೆತನ ಅವ್ರ ದೊಡ್ಡ ಗುಣದಿಂದ ಮಾಡಿಕೊಟ್ರು ಅಂತ ಹೇಳ್ತಾಳೆ. ಆಗ ಈಶ್ವರಿ ವಿದ್ಯೆ ಮಾತಾಡೋದನ್ನೆಲ್ಲ ಕೇಳಿ ಇನ್ಮೇಕಾದ್ರೂ ನೆಟ್ಟಗಿರು ಅಂತ ಹೇಳ್ತಿರ್ತಾಳೆ. ಆಗ ವಿದ್ಯಂಗೆ ಈಶ್ವರಿ, ತಿರ್ಗಾ ನನ್ನ ಮಗನ ಬಗ್ಗೆ ಹೇಳಿ ಎದುರಿಸ್ತಾ ಇದೆಯೇ ಅಂತ ಕೇಳ್ತಾಳೆ. ಆಗ ವಿದ್ಯಾ, ಈ ವಿಷಯನ ತಿರ್ಗಾ ನಮ್ಮ ಮಾವನ ಹತ್ರ ಹೋಗಿ ಹೇಳ್ಬೋದು, ಆದರೆ ಒಂದು ವಿಷಯನ ಇಟ್ಕೊಂಡು ಈ ಥರ ತೇಜೋವಧನೆ ಮಾಡೋ ಬುದ್ಧಿ ನನ್ನ ಕಡೆ ಇಲ್ಲ ಅಂತಾಳೆ. ಅವಳು ಹೇಳೋದನ್ನು ಕೇಳಿಸ್ಕೊಂಡು ಕೋಪ ಮಾಡ್ಕೊಂಡು ಅಲ್ಲಿಂದ ಚಿತ್ರ ಈಶ್ವರಿ ಹೋಗ್ತಾರೆ. ಈ ಕಡೆ ಶಿವರಾಮೇಗೌಡ ಒಬ್ಬನೇ ವಿಚಾರ ಮಾಡ್ತಾ ಕೂತ್ಕೊಂಡಿರ್ತಾನೆ. ಆಗ ಅವನ ಹೆಂಡತಿ ಬರ್ತಾಳೆ ಅಲ್ಲಿಗೆ. ಆಗ ಅವಳು, ರೀ, ನಮ್ಮ ಭದ್ರ ಚಿಕ್ಕವನಿದ್ದಾಗ ಅವ್ನು ಮಾಡಿದ ಒಳ್ಳೆ ಕೆಲಸಕ್ಕೆಲ್ಲ ನೀವೇ ಸ್ಫೂರ್ತಿಯಾಗಿರ್ತಿದ್ರಿ, ಈಗ ಹಿಂಗೆ ಬೇಸರ ಮಾಡ್ಕೊಂಡ್ರೆ ಹೆಂಗೆ ಹೇಳಿ ಅಂತಾಳೆ. ಆಗ ಶಿವರಾಮೇಗೌಡ, ನೀನೇನು ಹೇಳ್ತಾ ಇದೀಯಾ ಅಂತಾನೆ. ಅವಳು ಹೇಳ್ತಾಳೆ, ಇನ್ನೂ ಭದ್ರ 8 ವರ್ಷ ಚಿಕ್ಕವನಿದ್ದಾಗ ಅಜ್ಜಿ ಸಿಂಗಮ್ಮನಿಗೆ ಹುಷಾರಿಲ್ಲದೆ ಇದ್ದಾಗ ಅವ್ನು ಕೂಡಿಟ್ಟಿದ್ದ ಹಣನ ಉಂಡಿ ಹೊಡೆದು ತಗೊಂಡೋಗಿ ಕೊಟ್ಟಿದ್ದ. ಆ ವಿಷಯ ಗೊತ್ತಾಗಿ ಅವನ್ನ ಹೊಗಳಿ ನೀವೇ ಅವನಿಗೆ ಸಹಾಯ ಗುಣ ಮಾಡೋ ಬೆಳೆಯೋಂಗೆ ಮಾಡಿದ್ರಿ. ಅಷ್ಟೇ ಅಲ್ಲ, ಅವನು ಏನೇ ಒಳ್ಳೆ ಕೆಲಸ ಮಾಡಿದ್ರೂ ಅವ್ನು ಬೆನ್ನು ತಟ್ಟಿ ಪರೋಪಕಾರಿಯಾಗಿ ಬೆಳೆಯೋದಕ್ಕೆ ಕಾರಣ ನೀವೇ ಅಲ್ವೇ ಅಂತಾಳೆ. ಆಗ ಶಿವರಾಮೇಗೌಡ, ಅದಕ್ಕೆ ನಂಗೆ ಇಷ್ಟ ಇಲ್ದವ್ರವ್ರಿಗೆ ಸಹಾಯ ಮಾಡಿ ನನ್ನ ಆದೇಶ ಮೀರಿ ನಡ್ಕೊಂಡ್ಬಿಟ್ನಲ್ವೇ ಅಂತಾನೆ. ಮೌನ, ಒಳ್ಳೆ ಮನಸ್ಸಿರೋರಿಗೆ, ಒಳ್ಳೆತನ ಇರೋರಿಗೆ ಏನು ಬೇಕಾದರೂ ಸಹಾಯ ಮಾಡಲಿ, ಆದರೆ ಆ ಕೆಟ್ಟ ಮನಸ್ಥಿತಿ ಇರೋರಿಗೆ ಸಹಾಯ ಮಾಡಿ ನನ್ನಿಂದ ಮುಚ್ಚಿಟ್ನಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಾ ಇದೆ ಅಂತಿರ್ತಾನೆ. ಅದೇ ಸಮಯಕ್ಕೆ ಅಲ್ಲಿ ಭದ್ರೇಗೌಡ ಬರ್ತಾನೆ. ಅಪ್ಪಯ್ಯ, ಪ್ರಮಾಣ ಮಾಡಿ ಹೇಳ್ತೀನಿ ಅಪ್ಪಯ್ಯ, ನಿನ್ನಿಂದ ಈ ವಿಷಯನ ಮುಚ್ಚಿಡಬೇಕು ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಅಂತಾನೆ. ಆಗ ಶಿವರಾಮೇಗೌಡ, ಮೌನ, ನಂಗೆ ಯಾವ ಸಮಜಾಯಿಷಿನೂ ಬೇಕಾಗಿಲ್ಲ, ಮೊದಲು ಅವನ್ನ ಇಲ್ಲಿಂದ ಹೋಗೋಕೆ ಹೇಳು ಅಂತಾನೆ. ಆಗ ಮೌನ, ರೀ, ಕೋಪ ಮಾಡ್ಕೋಬೇಡಿ, ಹೊಸಿ ತಾಳ್ಮೆಯಿಂದ ಅವ್ನು ಹೇಳೋದನ್ನ ಕೇಳಿ ಅಂತಾಳೆ. ಆಗ ಭದ್ರ, ಅಪ್ಪಯ್ಯ, ನೀನು ನನ್ನ ಮುಖ ನೋಡದೆ ನಾನು ಮಾತಾಡಿಸ್ದೇ ಇರೋದನ್ನ ನನ್ನ ಕೈಲಿ ಸಹಿಸೋಕ್ಕಾಗ್ತಿಲ್ಲ ಅಪ್ಪಯ್ಯ, ನಾನು ಮಾಡಿರೋ ತಪ್ಪಿಗೆ ಶಿಕ್ಷೆನೋ ಕೋಪನೋ ಏನೋ ಒಂದು ಕೊಟ್ಬಿಡಪ್ಪಯ್ಯ, ಅದು ಬಿಟ್ಟು ನನ್ನ ಮುಖ ನೋಡದೆ ಮಾತಾಡದೆ ಇರಬೇಡ ಅಪ್ಪಯ್ಯ ಅಂತಾನೆ. ಆಗ ಶಿವರಾಮೇಗೌಡ, ಮೌನ, ಅವ್ನ ನೆರಳು ನನ್ನ ಮೈ ಮೇಲೆ ಬೀಳಬಾರ್ದು, ಮೊದಲು ಅವನ ಇಲ್ಲಿಂದ ಹೋಗೋಕೆ ಹೇಳು ಅಂತಾನೆ. ಆಗ ಮೌನ, ರೀ, ನಿಮ್ಮ ಮನಸ್ಸನ್ನ ಇಷ್ಟೊಂದು ಕಲ್ ಮಾಡ್ಕೋಬೇಡಿ, ಏನೋ ತಿಳಿದೆ ತಪ್ಪು ಮಾಡೋನೆ, ಅವನ್ನ ಒಂದು ಕಿತ ಕ್ಷಮಿಸ್ಬಿಡಿ ಅಂತಾಳೆ. ಆಗ ನಿನಗೂ ಪದೇ ಪದೇ ಹೇಳೋಕ್ಕಾಗಕ್ಕಿಲ್ಲ ಮೌನ ಅಂತಾನೆ ಶಿವರಾಮೇಗೌಡ. ಅವನೇನಾದರೂ ಇಲ್ಲಿಂದ ಹೋಗದೆ ಹೋದರೆ ನಾನೇ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತಾನೆ. ಆಗ ಭದ್ರ, ಅಪ್ಪಯ್ಯ, ಮನೆ ಬಿಟ್ಟು ಹೋಗೋ ಮಾತಾಡಬೇಡಿ, ನಾನೇ ಹೋಗ್ತೀನಿ ಅಂತ ಹೊರಡ್ತಾನೆ ಬೇಜಾರು ಮಾಡಿಕೊಂಡು. ಆಮೇಲೆ ಕುಡಿದು ಬಂದು ಬರ್ತಾ ಇರ್ತಾನೆ ವಿದ್ಯಾಂಗ್ ಕಡೆ. ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡು ನೀನು ತಾವು ಹೇಳಿದರೆ ಸಂತೋಷ ಪಡ್ತೀಯ ಅಂತ ಅಂದ್ಕೊಂಡು ಬಂದೆ ಅಪ್ಪಯ್ಯ, ಆದರೆ ನಿನಗೆ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ಅಂತ ಕುಡಿದು ತೇಲಾಡ್ತಾ ಅಂದ್ಕೊಂಡು ಬರ್ತಾ ಇರ್ತಾನೆ. ಈ ಕಡೆ ವಿದ್ಯಾಂದು ಗುಡಿಸ್ಲ ಹತ್ರ ಬಂದು, ವಿದ್ಯೆ ಆಚೆ ಬಾರೆ,
ನನ್ನ ನೆಮ್ಮದಿನ ಕಿತ್ಕೊಂಡು ನೀನು ನೆಮ್ಮದಿಯಾಗಿ ಮಲ್ಕೊತಿದೀಯಾ ಅಂತಾನೆ. ಈಗ ಸಂತೋಷ ಆಗಿರ್ಬೇಕಲ್ವೇ, ನಾನು ಹುಟ್ಟಾಗಿಂದನೂ ನನ್ನ ಒಂದು ಮಾತು ಅಂದಿರಲಿಲ್ಲ ಅಂಥವ್ರು ಇವತ್ತು ನನಗೇನಂದ್ರು ಗೊತ್ತೇ, ಅವ್ರು ಹಂಗೆ ಅನ್ನೋಕ್ಕೆ ಕಾರಣ ನೀನೇ ಕಣೆ ನೀನೇ ಅಂತ ಹೇಳ್ತಾನೆ. ಈ ಪ್ರಪಂಚದಲ್ಲಿ ನಮ್ಮ ಅಪ್ಪಯ್ಯನೇ ನನ್ನ ಸಂತೋಷ, ಆ ಸಂತೋಷನ ಕಿತ್ಕೊಂಡಿರೋ ಪಾಪಿ ಕಣೆ ನೀನು ಅಂತಾನೆ. ನಂಗೆ ನಮ್ಮ ಅಪ್ಪಯ್ಯನ ಪಿರುತಿನ ವಾಪಸ್ ಕೊಡೆ, ಅವರು ನನ್ನ ಮಗನೇ ಭದ್ರ ಅಂತ ಕೂಗೋಂಗೆ ಮಾಡೆ ಅಂತಾನೆ. ಅವತ್ತು ನಿನ್ನೆ ನನ್ನ ಜೀವ ಅಂದ್ಕೊಂಡೆ, ಆದರೆ ಇವತ್ತು ಯಾಕಾದರೂ ನಿನ್ನನ್ನು ನೋಡಿದೆ ಅಂತ ಅನ್ನಿಸ್ತಾ ಇದೆ ಅಂತಾನೆ. ಆದರೆ ಇವತ್ತು ನೀ ನನಗೆ ಬೇಡ ಕಣೆ ಬೇಡ ಬೇಡ ಅಂತ ಕೂಗಿ ಹೇಳ್ತಾನೆ. ಆಗ ವಿದ್ಯೆ ಅಳ್ತಿರ್ತಾಳೆ. ಆಗ ಅಲ್ಲಿಗೆ ಕ್ವಾಟ್ಲೆ ಬರ್ತಾನೆ. ಕ್ವಾಟ್ಲೆ ಅಣ್ತಮ್ಮ ಈಟೋದ್ಲಲ್ಲಿ ರಾತ್ರಿಲಿ ಏನೆಲ್ಲ ಮಾಡ್ತಿದ್ಯಾ ಇಲ್ಲಿ ಅಂತಿರ್ತಾನೆ. ಅಲ್ಲಿಗೆ ವಿನಂತಿನೂ ಬರ್ತಾಳೆ. ಆಗ ಭದ್ರ, ಲೇ ನಮ್ಮ ಅಪ್ಪನ ಪಿರುತಿ ಕಿತ್ಕೊಂಡವಳು ಪಾಪಿ ಕಣ್ಲ ಇವಳು, ನೋಡ್ಲಾ ಹೆಂಗೆ ನಿಂತವಳೆ, ಕೊಡಕ್ಕೆ ಹೇಳೋ ನಮ್ಮ ಅಪ್ಪನ ಪ್ರೀತಿನ ಅಂತಾನೆ. ಆಗ ಕ್ವಾಟ್ಲೆ, ಅಂತಮ್ಮ ನೀ ಹಿಂಗೆಲ್ಲ ಕಿರ್ಚಾಡಿದ್ರೆ ಮಾವಯ್ಯ ಎಲ್ಲ ಎದ್ದು ಬರ್ತಾರೆ ಇವಳಿಕೆ ಅಂತಾನೆ. ಆಗ ಬರೋಕ್ಕಿಲ್ಲ ಕಣ್ಲ, ನಾನು ಎಲ್ಲಿಗೂ ಬರೋಕ್ಕಿಲ್ಲ, ಅವಳು ನಮ್ಮ ಅಪ್ಪನ ಪ್ರೀತಿನ ವಾಪಸ್ ಕೊಡೋ ತನಕ ನಾನು ಎಲ್ಲಿಗೂ ಬರೋಕ್ಕಿಲ್ಲ ಅಂತಾನೆ. ಅಂತಮ್ಮ ನಡಿ ನೀನು ಅಂತ ಬಲವಂತವಾಗಿ ಕರ್ಕೊಂಡು ಹೋಗ್ತಾನೆ ಕ್ವಾಟ್ಲೆ ಭದ್ರೇಗೌಡನ್ನ. ಆಗ ವಿನಂತಿ ಚಿಟಿಕೆ ಹೊಡೆದು ವಿದ್ಯೆನ ಕರೀತಾಳೆ. ಆಗ ವಿದ್ಯೆ ತಿರುಗಿ ನೋಡ್ದಂಗೆ ಹೋಗ್ತಾ ಇರ್ತಾಳೆ. ಏಯ್ ನಿನಗೆ ಹೇಳ್ತಾರೆ ತಿರುಗೆ ಈ ಕಡೆ ಅಂತ ಜೋರು ಮಾಡ್ತಾಳೆ ವಿನಂತಿ. ಅಪ್ಪ ಮಗನ ಬಂಗಾರದಂಥ ಸಂಬಂಧಕ್ಕೆ ಹುಳಿ ಇನ್ಬಿಟ್ಟಲ್ಲೇ. ಭದ್ರ ಮಾಮ ಯಾವ ವಿಷಯಕ್ಕೆ ಬೇಕಾದರೂ ಕ್ಷಮಿಸ್ಬಿಡ್ತಾರೆ, ಆದರೆ ಈ ವಿಷಯಕ್ಕೆ ಮಾತ್ರ ಕ್ಷಮಿಸೋಕ್ಕಿಲ್ಲ ಅಂತಾಳೆ. ಇನ್ನಾದ್ರೂ ಈ ಹಟ್ಟಿಯೊಳಗೆ ಬರೋ ಕನಸನ್ನ ಬಿಟ್ಬಿಟ್ಟು ಸಾಯೋ ತನಕ ಈ ಶ್ರದ್ಧೆಲೇ ಬಿದ್ದಿರು ಅಂತ ಹೇಳ್ತಾಳೆ. ಆಗ ವಿದ್ಯೆ ಮೊದಲೇ ತಲೆ ಬಿಸಿಯಾಗದೆ ಸುಮ್ಕೆ ನನ್ನ ಕೆಣಕಬೇಡ ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ಆಗ ವಿನಂತಿ ನನ್ನೇ ಹೋಗು ಅಂತ ಹೇಳ್ತೀಯಾ ಅಂತ ಕೈ ಎತ್ತಾಳೆ ಅವಳಿಗೆ ಹೊಡೆಯೋಕ್ಕೆ. ಆಗ ವಿದ್ಯೆ ಅವಳ ಕೈ ಹಿಡ್ಕೊಂಡು ತಿರುಗಿಸ್ಬಿಡ್ತಾಳೆ. ನೀನು ಹೊಡೆಯೋವರೆಗೂ ನಾನು ಕಳ್ಳೆಪುರಿ ತಿಂತಾ ಇರ್ತೀನಾ ಅಂತಾಳೆ ವಿದ್ಯಾ. ಆಗ ವಿನಂತಿ, ನೋಡು ತಪ್ಪು ಮಾಡ್ತಾ ಇದೆಯಾ, ಸುಮ್ಕೆ ನನ್ನ ಕೈ ಬಿಟ್ಬಿಡು ಅಂತಾಳೆ. ಆಗ ವಿದ್ಯೆ, ನಾನು ಸುಮ್ಮನೆ ಹೇಳ್ದೆ ತಾನೇ ಹೋಗು ಅಂತ, ಗಂಡ ಹೆಂಡತಿ ಮುಂದೆ 1000 ಬರ್ತದೆ 1000 ಹೋಗ್ತದೆ, ನಾವೇ ಅದನ್ನ ಸರಿ ಮಾಡ್ಕೋತೀವಿ, ನಿಂದೇನೆ ಅದರಲ್ಲಿ ಮಧ್ಯದಲ್ಲಿ ಅಂತಾಳೆ. ಆಗ ವಿನಂತಿ, ನೋಡು ತುಂಬ ಅತಿಯಾಗಿ ಮಾತಾಡ್ತಿದ್ಯಾ, ಸುಮ್ಮನೆ ನನ್ನ ಕೈ ಬಿಟ್ಬಿಡು, ಇಲ್ಲ ಅಂದರೆ ಏನು ಮಾಡ್ತೀನಿ ನೋಡು ಅಂತಿರ್ತಾಳೆ. ಆಗ ವಿದ್ಯಾ, ನೀ ನನ್ನ ಜೊತೆ ಹೆಂಗೆ ನಡ್ಕೋತೀಯೋ ನಾನು ಹಾಗೆ ನಡ್ಕೊತೀನಿ, ನೀನು 1 ಹೊಡೆದ್ರೆ ನಾನು 4 ಹೊಡಿತೀನಿ ಅಂತ ಹೇಳ್ತಾಳೆ. ಇನ್ಮ್ಯಾಕ್ ನಾನು ವಿಷಯಕ್ಕೆ ಬಂದರೆ ಮುಂದೆಲೆ ಕೂದಲು ಕಿತ್ತಾಕಿ ರೂಮ್ ಸೆಳ್ಕೊಳ್ಳೋಂಗೆ ಮಾಡ್ತೀನಿ ಅಂತಾಳೆ. ಮರ್ಯಾದೆಯಿಂದ ಇಲ್ಲಿಂದ ಹೋಯ್ತಾ ಇರು ಅಂತ ಬಿಟ್ಟು ಕಳಿಸ್ತಾಳೆ. ಈ ಕಡೆ ಶಿವರಾಮೇಗೌಡ, ಈಶ್ವರಿ ಸುಭಾಷ ಎಲ್ಲವಾ ಅಂತ ಕೇಳ್ತಾನೆ. ಆಗ ಈಶ್ವರಿ, ಅವ್ನ ರೂಮಲ್ಲಿ ಅವನೇ ಭಾವ ಅಂತಾಳೆ. ಆಗ ಶಿವರಾಮೇಗೌಡ, ವಸಿ ಅವ್ನು ಕರೆಯವ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಅಂತಾನೆ. ಆಗ ಗೋವಿಂದ, ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ, ಈ ತೀರ್ಮಾನ ತೆಗೋಕ್ಕಿಂತ ಮುಂಚೆ ಇನ್ನೊಮ್ಮೆ ಯೋಚನೆ ಮಾಡೋಣ ಅಂತ ಹೇಳ್ತಾನೆ. ಆಗ ಭದ್ರ ಈ ಕಡೆ ಕ್ವಾಟ್ಲೆ ಹತ್ರ, ನೋಡ್ದೇನಿಲ್ಲ ನನ್ನ ಅಪ್ಪಯ್ಯ ನನ್ನ ಮುಖ ನೋಡೋಕ್ಕೂ ಇಷ್ಟಪಡ್ತಾ ಇಲ್ಲ ಅಂತಾನೆ. ಆಗ ಕ್ವಾಟ್ಲೆ, ಬೇಸರ ಮಾಡ್ಕೋಬೇಡ ಅಂತಮ್ಮ, ಸಮಾಧಾನ ಮಾಡ್ಕೋ, ಕೆಟ್ಟಗಳಿಗೆ ಹಿಂಗೆಲ್ಲ ಮಾಡಿಸ್ತದೆ ಅಂತ ಸಮಾಧಾನ ಮಾಡ್ತಾನೆ. ಆಗ ಶಿವರಾಮೇಗೌಡನ ಹತ್ರ ಸುಭಾಷ ಬರ್ತಾನೆ. ಆಗ ಶಿವರಾಮೇಗೌಡ, ಸುಭಾಷ ಬಾರ್ಲ ಇಲ್ಲಿ ಅಂತ ಕರೀತಾನೆ. ಪಕ್ಕದಲ್ಲಿ ಕೂರಿಸ್ಕೊಂಡು ಹೆಗಲ ಮೇಲೆ ಕೈ ಹಾಕ್ತಾನೆ. ಪ್ರೀತಿಯಿಂದ ಅವ್ನ ಕೆನ್ನೆ ಸವರಿ ಎಲ್ರಿಗೂ ಹೇಳ್ತಾನೆ, ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಇನ್ಮ್ಯಾಕಿಂದ ಈ ಮನೆ ಮಗ ಸುಭಾಷನೇಯ ಅಂತ ಹೇಳ್ತಾನೆ. ಆಗ ಒಂದು ಕ್ಷಣ ಎಲ್ಲರೂ ಗಾಬರಿಯಿಂದ ದಂಗ್ ಬಡ್ದೋರ್ ಗತೆ ನಿಂತಿರ್ತಾರೆ. ಆಗ ಶಿವರಾಮೇಗೌಡ, ಇನ್ನು ಮುಂದಕ್ಕೆ ನನ್ನ ವಾರಸ್ದಾರ ಆಗು ಹೋಗುಗಳನ್ನೆಲ್ಲ ನೋಡ್ಕೊಳ್ಳೋನು ಇವನೇಯ ಅಂತ ಸುಭಾಷನ್ನ ತೋರಿಸ್ತಾನೆ. ಆಗ ಮೋನ, ರೀ ನೀವೇನು ಮಾತಾಡ್ತಾ ಇದ್ದೀರಿ ಅಂತ ಕೇಳ್ತಾಳೆ. ಆಗ ಶಿವರಾಮೇಗೌಡ, ಮುಂದೆ ಏನಾಗಬೇಕು ಅನ್ನೋದನ್ನ ಮಾತಾಡ್ತಾ ಇವ್ನಿ ಅಂತಾನೆ. ಹಿಂಗೆ ಆಗಬೇಕು ಅಂತ ಎಲ್ರಿಗೂ ಆದೇಶ ಮಾಡ್ತಾ ಇವ್ನಿ ಅಂತಾನೆ. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿಬಿಡ್ತಾನೆ ಶಿವರಾಮೇಗೌಡ. ಈ ವಿಷಯನ ಕೇಳಿಕೊಂಡು ಭದ್ರೇಗೌಡ ತುಂಬ ಬೇಜಾರಲ್ಲಿರ್ತಾನೆ. ಈ ಕಡೆ ಈಶ್ವರಿ ಮತ್ತು ಚಿತ್ರ, ಸುಭಾಷ ತುಂಬ ಖುಷಿಯಲ್ಲಿರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.